ಹೌದು ಚಿನ್ನುಮರಿ, ಗಂಡ ಹೆಂಡತಿ ಮಧ್ಯೆ ಇರೋ ರಹಸ್ಯಗಳನ್ನು ಮೂರನೇವ್ರಿಗೆ ಹೇಳೋದು ಸರಿಯಲ್ಲ. ಕೆಲವರು ತಡ್ಕೊಳ್ಳಲ್ಲ, ನಮ್ಮ ಮಧ್ಯೆ ಬಿರುಕು ಮೂಡಿಸೋ ಪ್ರಯತ್ನ ಮಾಡ್ತಾರೆ. ಮನಸ್ಸು ಒಳ್ಳೆ ಕನ್ನಡಿ ಇದ್ದ ಹಾಗೆ, ಒಂದ್ಸಲಿ ಬಿರುಕು ಮೂಡ್ತು ಅಂದಮೇಲೆ ಮತ್ತೆ ಅದನ್ನು ಮೊದಲು ಹಾಗೆ ಮಾಡೋದು ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಮಧ್ಯೆ ಇರೋ ವಿಷಯನ ಇನ್ನೊಬ್ರಿಗೆ ಹೇಳೋಕ್ಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ. ಈ ಬಿರುಕು ಮುಂದೆ ಒಂದು ದಿವಸ ಒಂದು ಕಂದಕ ಆಗ್ಬೋದು. ಹಾಗಾಗೋದು ನನಗಿಷ್ಟ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ರೀ, ಹಾಗೆ ಮಾಡ್ತೀನಿ. ಸರಿ, ಈಗ ನಿನಗೆ ಮಲ್ಗಕ್ಕೆ ತಡ ಆಗುತ್ತೆ, ಮಲ್ಕೋ. ನೀವು ಮಲ್ಗಲ್ಲ ಭಾವನಮ್ಮ? ನಾನು ಮಲಗ್ತೀನಿ, ಬಾ. ನಾವು 4 ಜನ ಸೇರಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಅದೆಲ್ಲ ಏನು ಬೇಡ, ಮನೇಲಿ ಊಟ ಮಾಡೋಣ. ಬೆಳಗ್ಗೆಯಿಂದ ಇಬ್ಬರು ಮನೇಲೇ ಇದ್ದೀರಾ, ಹೊರಗೆ ಹೋಗಿ ಬಂದರೆ ಎಲ್ಲರ ಮೈಂಡು ಫ್ರೆಶ್ ಆಗುತ್ತೆ ಅಂತ ಹಂಗೆ ಹೇಳಿದೆ. ಹಾಗೆಲ್ಲ ಟೆನ್ಷನ್ ಆಗುವಂಥ ವಿಷಯ ಏನಿಲ್ಲ ಬಿಡಿ. ಜಾನು, ಇಲ್ಲಿ ಹತ್ರದಲ್ಲಿ ಯಾವುದೋ ದೇವಸ್ಥಾನ ಇಲ್ವಾ? ದೇವಸ್ಥಾನನ? ನನಗೆ ಯಾವ ದೇವಸ್ಥಾನಕ್ಕೂ ಗೊತ್ತಿಲ್ಲ ಅಕ್ಕ, ನಾನು ಬಂದೂ ಇಲ್ಲ. ಅಯ್ಯೋ ಅಕ್ಕ, ಬೆಳಗ್ಗೆ ನಾನು ಅವ್ರ ಜೊತೆ ದುಡ್ಡು ಇಸ್ಕೊಳ್ಳೋದೇ ಮರ್ತ್ಬಿಟ್ಟೆ. ಒಂದು ನಿಮಿಷ ಇರು, ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ, ಕಳ್ಸಕ್ಕೆ ಹೇಳ್ತೀನಿ. ಏನಿಲ್ಲ. ಸಂತೋಷರು ಒಳ್ಳೆಯವರು ಅಂತ ವೆಂಕಿ ಹೇಳ್ತವನೆ, ಆದರೆ ದ್ಯಾವ್ರಂತ ಅಪ್ಪ ಅಮ್ಮನ ಹೊಟ್ಟೆಲಿ ಇಂಥ ಮಗ ಹುಟ್ಟವ್ರೆ ಅಂದರೆ ನನಗೆ ಆಶ್ಚರ್ಯ ಆಯ್ತೈತೆ. ವೆಂಕಿ ನೋಡಿದ್ರೆ ಎಲ್ಲರೂ ಒಳ್ಳೆಯವರು ಅಂದ್ಕೊಂಡವನೆ. ಇವನ ಹತ್ರ ಅವ್ರ ಬಗ್ಗೆ ಹೇಳಿದ್ರೆ ನನ್ನ ಬಗ್ಗೆನೇ ತಪ್ಪು ತಿಳ್ಕೊತಾನೆ. ಎಲ್ಲರೂ ಜೊತೆನೂ ಹೊಂದ್ಕೊಂಡು ಹೋಗುವಂತ ಬೇರೆ ಹೇಳೋನೆ. ಹಾಗಂತ ಇವ್ರು ಅವಮಾನ ಮಾಡಿದ್ನೆಲ್ಲ ನೋಡ್ಕೊಂಡು ಹೆಂಗಿರಲಿ? ಇದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಯ್ತಾ ಇಲ್ಲ. ದೇವ್ರೇ, ನೀನೇ ಒಂದು ದಾರಿ ತೋರಿಸು. ಇವ್ನ ಮುದ್ದತೆನ ಅವರು ಬಲಹೀನತೆ ಮಾಡ್ಕೊಂಡವ್ರೆ, ಅದನ್ನ ಹೆಂಗಾರ ಸರಿ ಮಾಡು. ಆಯ್ತು ಕಣವ, ನೀನು ಮದುವೆಗೆ ಇಷ್ಟೊಂದೆಲ್ಲ ಮುತುವರ್ಜಿ ವಹಿಸ್ತಾ ಇರೋದು ನೋಡಿದ್ರೆ ನಮಗೆ ಬಹು ಖುಷಿ ಆಯ್ತದ ಕಣವ. ಈಶಾನ ಮನೆಯವ್ರಿಗೆಲ್ಲ ತಲುಪಿಸ್ತೀನಿ. ಸರಿ ಕಣವ, ಎಲ್ಲರೂ ಬರ್ತೀವಿ. ಇಷ್ಟು ಮಾಡ್ಕೊ. ಆಮೇಲೆ ಅಪ್ಪಯ್ಯ, ಯಾರದು ಫೋನು? ಸೌಪರ್ಣಿಗೆ ಹಾಕಲ್ಲ, ಪಾಪ ಒಳ್ಳೆ ಹೆಣ್ಮಗಳು, ಮದುವೆಗೆ ಬಟ್ಟೆ ಬರೆಲ್ಲ ತಗೊಳಕ್ಕೆ ಒಂದು ಒಳ್ಳೆ ಕಡೆ ನೋಡೋಳು. ಅದಕ್ಕೆ ಅವಳು ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ, ಎಲ್ಲ ಬಹು ಚೆನ್ನಾಗಿರ್ತದೆ, ಎಲ್ರಿಗೂ ಒಟ್ಟಿಗೆ ತಗೋಬೋದು ಅಂತ ಫೋನ್ ಮಾಡಿದ್ದೆ. ಹೌದಾ? ಒಳ್ಳೇದಾಯ್ತು. ಸೋಪಣಿ ಕದ್ದಿದ್ದಕ್ಕೇನೆ ನಮ್ಗಂತ ಸಂಬಂಧ ಸಿಕ್ಕಿದ್ದು, ಪೂರ್ವಿ ಅಂತ ಸೊಸೆ ಸಿಕ್ಕಿದ್ದು. ಹೂಕಣಮ್ಮೆ, ನನಗೂ ರಾಜಕೀಯದಲ್ಲಿ ಏಳಿಗೆ ಆಗಿದ್ದು. ಆಮೇಲೆ ನನ್ನ ಮಗ ಸಿದ್ದೇಗೌಡ ಮದುವೆನೂ ಸೆಟ್ ಆಯ್ತು. ಸೋಪಿ, ಪರವಾಗಿಲ್ಲ ಕಣೆ. ಆ ಕಡೆ ಮುನಿಸ್ವಾಮಿ, ಈ ಕಡೆ ನಮ್ಮ ಮಾವ. ಇಬ್ರನ್ನೂ ಮರಳು ಮಾಡೋಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಿದ್ಯಾ. ಮಾಡು ಮಾಡು.
ನೀವೆಲ್ಲರೂ ಏನೇ ಮಾಡಿದ್ರು ಕೊನೆಗೆ ಅದರಿಂದ ಲಾಭ ಆಗೋದು ನನಗೆ ಮಾತ್ರ. ಅಪ್ಪಯ್ಯ, ಮದುವೆಗೆ ಏನೇನು ಬೇಕೋ ಅದೆಲ್ಲ ಬಟ್ಟೆಗಳು ಒಂದೇ ಕಡೆ ಸಿಗ್ತಿರೋದು ತುಂಬ ಒಳ್ಳೆ ಪ್ಲ್ಯಾನು. ನಾನು ಈಗಾಗಲೇ ಒಂದಷ್ಟು ಫೋಟೋಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ, ಧಾರೆಗೆ ಮತ್ತು ರಿಸೆಪ್ಷನ್ಗೆ ಸ್ವಲ್ಪ ಕಾಸ್ಟ್ಲಿ ಆಗಿರೋದು ತೊಗೊಳ್ಳೋಣ. ಸರಿ ಅಮ್ಮ. ನೋಡು, ಬೀಗ್ರೂ ಒಂದು ಮಾತು ಕರಿಬೇಕು. ಸೌಪರ್ಣಿಕ ಕರಿತಾಳೆ ಅಂತ ನಾವು ಸುಮ್ಮನಾಗಬಾರ್ದು. ಅಮ್ಮ, ನಮ್ಮತ್ತೆ ಮಾವನು ಬೀಗ್ರೆ ಆಗ್ತಾರಲ್ವಾ, ಅವ್ರನ್ನೂ ಶಾಪಿಂಗ್ ಕರಿಬೋದಲ್ವಾ ಅಮ್ಮ? ಖಂಡಿತ ಕರಿಯೋಣ. ನಿಮ್ಮ ಅತ್ತೆ ಲಕ್ಷ್ಮಿ ಅವ್ರಿಗೆ ಮದುವೆ ವಿಷಯ ತುಂಬ ಗೊತ್ತು. ಅವರಿದ್ರೆ ನಮಗೂ ಸಹಾಯ ಆಗುತ್ತೆ. ನೀನು ನಿಮ್ಮ ಅತ್ತೆ ಮಾವನ್ನು ಕರಿ, ಅವರು ಬರಲಿ, ಅವ್ರಿಗೂ ಏನು ಬೇಕೋ ಅದೆಲ್ಲ ತಕ್ಕಳಿ. ಆಯ್ತಪ್ಪಯ್ಯ. ಮದುವೇಡ ಬಿರ್ನೆ ಎಲ್ಲರೂ ಕರ್ಕೊಂಡ್ ಬರಲ್ಲ. ಬಿಸಿಲು ನತ್ತೆ ಅವ್ರು ಬಿಡ್ತದ. ಬನ್ನಿ 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 ಬನ್ನಿ. ನೀನು ಬಾಮ್ಮ, ಬಾ ಬಾ ಬಾ. ಅಕ್ಕ, ಅತ್ತೆ ಎಲ್ಲವ್ರೆ? ಅತ್ತೆ ಸಿಂಚನ ತವ್ರ ಮನೆಗೆ ಅದೇನೋ ಸೀರೆ ತಗೊಳ್ಳೋದಿಕ್ಕೆ ಅಂತ ಹೋಗಿದ್ದಾರೆ. ಯಾಕೆ? ಅತ್ತೆಗೆ ದುಡ್ಡು ಕೊಡಬೇಕಿತ್ತು. ದುಡ್ಡು ಯಾಕೆ ಕೊಡ್ತಿದ್ಯಾ? ಅದು ನಾವೀಗ ಇಬ್ರಲ್ವಾ ಅಕ್ಕ, ಮನೆ ಖರ್ಚು ಜಾಸ್ತಿ ಆಯ್ತದೆ. ಅದಕ್ಕೆ ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟು ಕೊಡೋಣ ಅಂತ. ಯಾಕೆ ಚಲ್ವಿ, ಯಾರಾದರೂ ಏನಾದರೂ ಅಂದ್ರ? ಇಲ್ಲ ಅಕ್ಕ, ಯಾರು ಏನು ಅಂದಿಲ್ಲ. ನಂಗೆ ಗೊತ್ತು, ನಿನ್ನೆ ರಾತ್ರಿ ನಮ್ಮ ಯಜಮಾನರು ಆ ಮಾತುಗಳನ್ನ ಹೇಳಿದ್ದಕ್ಕೆ ತಾನೇ ನೀನು ಇವಾಗ ದುಡ್ಡು ಕೊಡೋಕೆ ಬಂದಿರೋದು. ಅಯ್ಯೋ ಅಕ್ಕ, ಹಾಗೇನಿಲ್ಲ. ನಂಗೆ ಗೊತ್ತು ಚಲ್ವಿ, ನಾನು ಇಷ್ಟು ವರ್ಷದಿಂದ ಅವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಅವ್ರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಹಾಗೇನೆ ಮನಸ್ಸಿಗೆ ಬಂದಿದ್ದು ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾನೆ ಇರ್ತಾರೆ. ನೀನು ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡ, ಆಯ್ತಾ? ನಮ್ಮನೆ ಅಂದಮೇಲೆ ಖರ್ಚು ಹಂಚ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ಲೇ. ಸರಿ ಚಲ್ವಿ, ಆದ್ರೂ ನೀನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದು ಇನ್ನೂ 3 ದಿವಸನೂ ಆಗಿಲ್ಲ. ಆಗಲೇ ಹೀಗೆ ದುಡ್ಡೆಲ್ಲ ಕೊಡೋದಕ್ಕೆ ಬಂದರೆ ಅತ್ತೆ ಮಾವ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೋತಾರೆ. ನೋಡು, ಇನ್ನು ಸ್ವಾಭಿಮಾನಿ ಅಂತ ನನಗೆ ಗೊತ್ತಾಯಿತು. ಆದರೂ ಈಗಲೇ ಈ ದುಡ್ಡನ್ನೆಲ್ಲ ಕೊಡೋದು ಬೇಡ. ಮುಂದೆ ಯಾವಾಗ ಕೊಡಬೇಕು ಅಂತ ಅತ್ತೆ ಹೇಳ್ತಾರೆ. ಸರಿ ಅಕ್ಕ. ಯಾವಾಗ ನೋಡಿದ್ರು ದುಡ್ಡು 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 ಅಂತ ಬಡ್ಕೋತಾ ಇರ್ತಾರೆ. ಎಲ್ಲರ ಮನಸ್ಸನ್ನು ಹಾಳು ಮಾಡ್ತಾರೆ. ಥು, ಎಲ್ಲ ನನ್ನ ಕರ್ಮ. ನೋಡ್ರಪ್ಪ, ಈ ಇನ್ವಿಟೇಷನ್ ಎಲ್ಲನೂ ವಾರ್ಡ್ ನಂಬರ್ 40ರಿಂದ 50 ಎಲ್ಲರಿಗೂ ಹಂಚ್ಬಿಡಿ. ಅಲ್ಲಿ ವಾರ್ಡ್ ವರ್ಕರ್ಸ್ ಇದ್ದಾರಲ್ಲ, ಅವ್ರು ಕೊಟ್ಬಿಟ್ಟು ಆ ಏರಿಯಾದಲ್ಲಿ ಪ್ರತಿಯೊಂದು ಮನೆಗೂ ಹಂಚಿಸ್ಬೇಕು. ಆಮೇಲೆ ನಾಳೆ ಯಾವನಾದರೂ ಸಿಕ್ಬಿಟ್ಟು ನನಗೆ ಕೊಟ್ಟಿಲ್ಲ ನಿನಗೆ ಕೊಟ್ಟಿಲ್ಲ ಅಂತ ಕತೆ ಹೇಳಬಾರ್ದು, ಸರಿನಾ? ವಿರೋಧ ಪಕ್ಷದ ಹುಡುಗರಿದಾರಲ್ಲ, ಅವ್ರಿಗೂ ನೀವುಗಳು ಹಂಚ್ಬಿಟ್ರಯ್ಯ. ನಾನು ಹೆಂಗೂ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ MLAಗಳಿಗೂ ವಿರೋಧ ಪಕ್ಷ ನಾಯಕರುಗಳಿಗೆಲ್ಲ ನಾನು ಕೊಟ್ಕೋತೀನಿ. ಇಲ್ಲಿ ಕೆಲಸಗಳೆಲ್ಲ ನೀವೇ ನೋಡ್ಕೋಬೇಕು. ಆಮೇಲೆ ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಅಪ್ಪ, ನೀವು ನಮ್ಮ ಜೊತೆ ಶಾಪಿಂಗ್ ಬರ್ತೀರಾ? ನಾನು ಬೆಂಗಳೂರಿಗೆ ಹೊರಟಿದ್ದೀನಮ್ಮ, ಪಾರ್ಟಿ ಮೀಟಿಂಗ್ ಇದೆ. ಮೊದಲೇ ನನಗೆ ಶಾಪಿಂಗ್ ಗೀಪಿಂಗ್ ಬರೋದಿಲ್ಲ. ನಿಮ್ಮ ಅಮ್ಮನ ಜೊತೆ ಹೊರಟ್ಬಾ. ರೀ, ಮಗಳು ಅಷ್ಟು ಪ್ರೀತಿಯಿಂದ ಶಾಪಿಂಗಿಗೆ ಬನ್ನಿ ಅಂತ ಕರೀತಿದ್ದಾಳೆ. ಒಂದಿನ ಕೆಲಸ ಎಲ್ಲ ಬಿಡು ಮಾಡ್ಕೊಂಡು ಬರ್ಬೋದಲ್ವಾ? ನೀವು ಬಂದರೆ ಚೆನ್ನಾಗಿರೋದು. ನನಗೂ ಬರಬೇಕು ಅಂತ ಆಸೆನಮ್ಮ, ಆದ್ರೇನು ಮಾಡೋದು? ಪಾರ್ಟಿ ಮೀಟಿಂಗ್ ಇದೆ, ಬೆಂಗಳೂರಿಗೆ ಬೇರೆ ಹೋಗಬೇಕು. ಬೆಂಗಳೂರಿಗೆ ಹೋದರೆ MLA MP ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ಅವ್ರಿಗೆಲ್ಲರಿಗೂ ಇನ್ವಿಟೇಷನ್ ಕೊಟ್ಬಿಟ್ರೆ ನನ್ನ ಜವಾಬ್ದಾರಿ ಮುಗ್ದೋಗುತ್ತೆ. ಅವರೆಲ್ಲ ಬರಬೇಕಲ್ವ ಮದುವೆಗೆ. ಸರಿ, ಮುಂದಿನ ಸಲ ನಾನು ಬರ್ತೀನಿ ಬಿಡು. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಬರಬೇಕು. ಒಂದೇ ಬರ್ತೀನಮ್ಮ. ನಾಗರತ್ನ, ನಿನ್ನ ಮಗಳಿಗೆ ಏನು ಬೇಕೋ ಎಲ್ಲ ಕೊಡಿಸ್ಬಿಟ್ಟು ನಿನಗೂ ಏನೇನು ಬೇಕೋ ಎಲ್ಲ ತೊಗೊಂಡ್ಬಿಡು. ಜೊತೆಗೆ ಮನೇಲಿರೋ ಕೆಲಸಗಾರರಿಗೆಲ್ಲರಿಗೂ ಏನೇನು ಕೇಳಿ ಅವ್ರಿಗೆ ಇಷ್ಟಂಗೆ ಕೊಡಿಸ್ಬಿಡು. ಆಯ್ತು ರೀ, ಸರಿನಾ? ಸರಿ, ಬರ್ತೀವಿ. ಅಯ್ಯ.
ಬಂಗಾರಿ, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಇಂಥ ಸೌಂದರ್ಯವತ್ತಿ ನಾನು ಹೆಂಡತಿಂದ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸುತ್ತೆ. ಹೋಗ್ ರವಿ, ನನಗೆ ನಾಚಿಕೆ ಆಗತ್ತೆ. ಈ ನಾಚಿಕೆ ಒಂದು ಸೇರಿಕೊಂಡ್ರೆ ನಿನ್ನ ಬ್ಯೂಟಿ ಇನ್ನೂ ಡಬಲ್ ಆಗುತ್ತೆ. ಅದಕ್ಕೆ ಹೇಳೋದು, ಈ ನಾಚಿಕೆ ಅನ್ನೋದು ಹೆಣ್ಣಿನ ಸೊತ್ತು ಅಂತ. ನೀನು ಹೋಗ್ಲಿಕ್ಕೆ ಥ್ಯಾಂಕ್ಸ್. ಕೆಲಸ ಮುಂದುವರ್ಸೋಣ. ಓಕೆ. ಅದು ಸರಿ, ನಾವೀಗ ಜವರೇಗೌಡ್ರ ಮನೆಗೆ ಮದುವೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮದುವೆನ ಅವ್ರು ಗ್ರ್ಯಾಂಡಾಗಿ ಮಾಡ್ತಿರೋದ್ರಿಂದ ಅಫ್ಕೋರ್ಸ್ ಇದನ್ನು ತುಂಬ ಗ್ರ್ಯಾಂಡಾಗೆ ಮಾಡ್ತಾ ಇರ್ತಾರೆ. ಅವ್ರ ಲೆವೆಲ್ಗೆ ತಕ್ಕ ಹಾಗೆ ನಾವು ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ. ಇವಾಗ ಅವ್ರಿಗೆ ಆ ಗಿಫ್ಟ್ ನೋಡ್ತಿದ್ರೆ ನಾವು ನೆನಪಾಗಬೇಕು, ಆ ರೀತಿ ಇರಬೇಕು. ಈ ನಿನ್ನ ಮನಸ್ಸಲ್ಲಿ ನೀನು ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು ಅವಾಗಿಂದ ಯೋಚನೆ ಮಾಡ್ತಿದ್ದೀನಿ, ನನಗೇನೂ ಗೊತ್ತಾಗ್ತಾನೆ ಇಲ್ಲ. ನೀನೇ ಹೇಳು ಪ್ಲೀಸ್. ನಿನ್ನ ಹೆಣ್ಣಿಗೆ ಮುಹೂರ್ತ ಸೀರೆ ಕೊಡಿಸು. ಸೀರೆನಾ? ಅದನ್ನು ಮುಹೂರ್ತದ ದಿವಸ ಉಟ್ಕೋತಾಳೆ, ಆಮೇಲೆ ಮರ್ತು ಹೋಗ್ತಾಳೆ. ಅದ್ರಲ್ಲಿ ಏನು ಸ್ಪೆಷಲ್ ಇದೆ? ಬೇರೆ ಏನಾದರೂ ಹೇಳು. ನೀನು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಹೆಣ್ಮಕ್ಳಿಗೆ ಅವ್ರ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಮೆಮೊರೇಬಲ್ ಮೂಮೆಂಟ್. ಅದರಲ್ಲೂ ಮುಹೂರ್ತ ದಿನ ಉಟ್ಕೊಂಡಿರೋ ಸೀರೆನಂತೂ ಯಾರು ಮರೆಯೋಕ್ಕಾಗಲ್ಲ. ಎಲ್ಲರೂ ಮದುವೆ ಫೋಟೋಗಳು ನೋಡಿದಾಗ ಗಮನಿಸೋದು ಹೆಣ್ಣಿನ ಸೀರೆನ. ಅದಕ್ಕೆ ನೀನೊಂದು ಕಾಸ್ಟ್ಲಿ ಸೀರೆ ಕೊಡಿಸ್ಬಿಡು. ಮದುವೆ ಫೋಟೋ ನೋಡಿದಾಗಲೆಲ್ಲ ಸೀರೆ ನೆನಪಾಗಬೇಕು. ಸೀರೆ ನೆನಪಾದರೆ ಅದನ್ನು ಕೊಟ್ಟಿದ್ದು ನಾವು ಅನ್ನೋದು ನೆನಪಾಗಬೇಕು. ಆ್ಯಕ್ಚುಲಿ ಒಳ್ಳೆ ಐಡಿಯಾ ರವಿ. ಹೇಗೂ ಈ ಸಂಬಂಧ ಬೆಳೆಯೋದಕ್ಕೆ ನಾವು ಕಾರಣ. ಸೊ ನಾವಂತೂ ಅವ್ರಿಗೆ ಲೈಫ್ ಲಾಂಗ್ ನೆನಪಿದ್ದೇ ಇರ್ತೀವಿ. ಇನ್ನು ಮುಹೂರ್ತದ ಸೀರೆ ಏನಾದರೂ ಕೊಡಿಸ್ಬಿಟ್ರೆ ಅದು ಅವ್ರಿಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಎಸ್, ಹಾಗಾದರೆ ಪೂರ್ವಿಗೆ ಒಂದು ಕಾಸ್ಟ್ಲಿ ಸೀರೆನ ಗಿಫ್ಟ್ ಮಾಡೋಣ. ಅದು ನನ್ನ ಬಂಗಾರಿ. ಖುಷಿ, ಏನೇ ಪುಟಿ ಒಬ್ಳೆ ಬಂದಿದ್ಯಾ? ನಿಮ್ಮಮ್ಮ ಎಲ್ಲಿ? ಅವರು ಮಲಗಿದ್ದಾರೆ ಚಿಕ್ಕಿ. ಅಯ್ಯೋ, ಇಷ್ಟೊತ್ತಾದರೂ ಇನ್ನೂ ಮಲಗಿದ್ದಾಳ? ಸರಿ ಸರಿ, ಹೋಗು, ತಿಂಡಿ ಮಾಡೋಣ ಅಮ್ಮ ಅಂತ ಅಮ್ಮನ ಎಬ್ಸ್ಕೊಂಡು ಕರ್ಕೊಂಡು ಬಾ. ಬೇಡ ಚಿಕ್ಕಿ, ಅವ್ರು ಇತ್ತೀಚೆಗೆ ರಾತ್ರಿ ನಿದ್ದೆನೇ ಮಾಡಲ್ಲ. ಯಾವಾಗಲೂ ಕೂತ್ಕೊಂಡೇನೋ ಯೋಚನೆ ಮಾಡ್ತಿರ್ತಾರೆ. ಈಗ ನೆಮ್ಮದಿಯಾಗಿ ಮಲಗಿದಾರಲ್ಲ, ಮಲಗಲಿ ಬಿಡಿ. ಯೋಚನೆ ಮಾಡ್ತಿದ್ದಾಳೆ ಪುಟ್ಟ? ಯಾಕೋ ಗೊತ್ತಿಲ್ಲ, ಕೂತ್ಕೊಂಡು ಅಳ್ತಾ ಇರ್ತಾರೆ. ನಿನ್ನೆ ರಾತ್ರಿ ಎದ್ದು ಅಳ್ತಾ ಕೂತಿದ್ರು. ನೀನ್ ಯಾಕೆ ಅಂತ ಕೇಳಲಿಲ್ವಾ? ಕೇಳ್ತೀನಿ, ಆದ್ರೆ ನನ್ನ ಹತ್ರ ಏನು ಹೇಳಲ್ಲ. ಯಾವಾಗ್ಲೂ ಅಳ್ತಾ ಇರ್ತಾರೆ, ಯಾವಾಗ್ಲೂ ಮಂಕಾಗಿರ್ತಾರೆ. ಸುಮಾರು ಸಲ ಕರೆದ್ಮೇಲೆನೆ ನನ್ನ ಕಡೆ ನೋಡೋದು. ಮೊದ್ಲೇ ಎಲ್ಲ ಚೆನ್ನಾಗಿದ್ರು, ಆದ್ರೆ ದೇವಸ್ಥಾನಕ್ಕೆ ಉತ್ಸವ ಹೋಗಿದ್ವಲ್ಲ, ಅಲ್ಲಿಂದ ಬಂದಾಗಿಂದ ಹೀಗಾಗಿರೋದು. ಅಲ್ಲಿ ಈ ಥರ ತಾಯ್ತ ಕಟ್ಟಿಸ್ಕೊಂಡು ಬಂದ್ಮೇಲೆ ಈ ಥರ ಆಡ್ತಿರೋದು. ಏನು, ಅಕ್ಕನ ಕುತ್ಕೈಲಿ ಇದಿದ್ಯಾ? ಹೌದು ಚಿಕ್ಕಿ, ಈ ಥರ ತಾಯ್ತಾನೆ ಇರೋದು. ಸರಿ, ನೀನು ಇಲ್ಲೇ ಕೂತಿರು, ನಾನು ಒಂದು ನಿಮಿಷ ಬರ್ತೀನಿ. ಚಿನ್ನುಮರಿ, ಚಿನ್ನುಮರಿ, ರೀ, ತಿಂಡಿ ತಿನ್ನೋದ ರೆಡಿ ಆಯ್ತಾ? ನೀವು ಇಲ್ಲಿ ಕೂತಿರಿ, ನಾನು ಅಕ್ಕನೂ ಕರ್ಕೊಂಡು ಬರ್ತೀನಿ. ಒಂದು ನಿಮಿಷ. ನೋಡಿದ್ಯಾ ಖುಷಿ ಪುಟ್ಟ, ನಿಮ್ಮ ಚಿಕ್ಕಿಗೆ ಅವ್ರ ಅಕ್ಕ ಬಂದ್ಬಿಟ್ರೆ ನನ್ನ ಕಡೆ ಗಮನನೇ ಇರೋದಿಲ್ಲ.
ಅವ್ರಿಗೆ ನಿಮ್ಮನ್ನ ಕಂಡ್ರೆ ಜಾಸ್ತಿ ಇಷ್ಟ. ನನಗೂ ಅಷ್ಟೇ ಚಿಕ್ಕಿ ಕಡೆ ಜಾಸ್ತಿ ಪ್ರೀತಿ. ಸರಿ ಬಾ ಹೋಗಿ ತಿಂಡಿಗೆ ರೆಡಿ ಆಗೋಣ. ಅಮ್ಮ ಶಾಪಿಂಗ್ ತುಂಬಾ ಚೆನ್ನಾಗಾಯ್ತಲ್ವಾ? ನಿಜ ಅಮ್ಮ, ಎಲ್ಲ ಒಳ್ಳೆ ಸೀರೆಗಳೇ ಸಿಕ್ತು, ಎಲ್ಲರಿಗೂ ಖುಷಿಯಾಗಿರುತ್ತೆ. ಹೌದಮ್ಮ, ಸದ್ಯ ನಾವ್ ಅನ್ಕೊಂಡಿದ್ ಥರನೇ ತುಂಬಾ ಒಳ್ಳೆ ಸೀರೆ ಸಿಕ್ತು. ನೀಲುಗೆ ಯಾವ ಸೀರೆನೂ ಇಷ್ಟನೇ ಆಗಿರ್ಲಿಲ್ಲ. ಯಾಕಪ್ಪ? ಆ ಹುಡುಗ ಸೀರೆನ ತೋರಿಸಿ ತೋರಿಸಿ ಸುಸ್ತಾಗೋದ. ಪಾಪ ಹುಡುಗ ಆ ಸೀರೆಗಳನ್ನ ಮಡಿಸು ಮಡಗೋದ್ರಲ್ಲೇ 7 ಲೋಕ ಕಂಡುಬಿಟ್ಟಿರ್ತದೆ. ಈ ಹೆಣ್ಣು ಮಕ್ಕಳು ಬಟ್ಟೆ ಬರೇ ಒಡವೆ ತಗೊಳಕ್ ಹೋದಾಗ ಯಾರಾದ್ರೂ ಗಂಡಸರು ಜೊತೆಲಿ ಹೋಗ್ಬಿಟ್ರೆ ಅವ್ರ ಪಾಡು ನಾಯಿ ಪಾಡಾಗ್ಬಿಡ್ತದಂತೆ. ಸದ್ಯ ಇವತ್ ನನ್ ಪಾಡಂಗ ಆಗ್ಲಿಲ್ಲ, ನೀವೆಲ್ಲ ಬಿರ್ಬಿರು ಬಂದ್ಬಿಟ್ರಿ ಇವತ್ತು. ಎಲ್ಲ ಹೆಣ್ಮಕ್ಳು ಶಾಪಿಂಗ್ ಲೇಟ್ ಮಾಡಲ್ಲ ನೋಡು, ನಾವೇ ಎಷ್ಟು ಬೇಗ ಬಂದ್ಬಿಟ್ವಿ ಅಂತ ಅಲ್ವೇನಮ್ಮ? ಮತ್ತೆ ಇನ್ವಿಟೇಷನ್ ತಂದಾಯ್ತು, ಈಗ ಬಟ್ಟೆ ಬರೇನು ತಕೊಬಿಟ್ರು. ದೇವ್ರೆ, ಇದೆಲ್ಲ ಹೆಂಗಪ್ಪ ನಿಲ್ಸುದು? ಪೂರ್ವಿನೇ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ ಪೂರ್ವಿ. ಅತ್ತೆ, ಯಾಕಮ್ಮ ಬೇಜಾರಾಗಿದ್ಯಾ? ನಾನು ಧಾರೆ ಸೀರೆ ಉಟ್ಕೊಂಡ್ರೆ ನಾನು ಹೇಗೆ ಕಾಣ್ತೀನಿ ಅಂತ ನನಗೆ ನೋಡಕ್ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ. ಆದ್ರೆ ಅಮ್ಮ ನೋಡಿದ್ರೆ ಉಟ್ಕೋಬೇಡ ಅಂತ ಹೇಳಿದ್ರು. ಬೇಡಮ್ಮ, ಧಾರೆ ಸೀರೆನ ಮದುವೆ ದಿನನೇ ಉಟ್ಕೋಬೇಕು, ಮುಂಚೆ ಉಟ್ಕೋಬಾರ್ದು, ಸರಿನಾ? ಅತ್ತೆ, ನನ್ನ ಮಾತು ಕೇಳಬೇಕು, ಸರಿನಾ? ನೀನೀಗೊಂದು ಕೆಲಸ ಮಾಡು, ಮದುವೆಗೆ ತಗೊಂಡಿರೋ ಸೀರೆಗಳನ್ನೆಲ್ಲ ಮೊದಲು ತಗೊಂಡೋಗಿ ಬ್ಲೌಸ್ ಹೊಲಿಯೋ ಕೊಡು. ನೀನು ಲೇಟಾಗಿ ಕೊಟ್ರೆ ಅವನ ಮದುವೆ ಸಮಯಕ್ಕೆ ಲೇಟಾಗೇ ಕೊಡೋದು. ಚೆನ್ನಾಗಿ ಹೊಲಿಸ್ಕೋಬೇಕು. ನೀನು ನನ್ನ ಮುದ್ದಿನ ಸೊಸೆ ಅಲ್ವಾ? ಅತ್ತೆ, ನಾನೇನೋ ಹೇಳಿದ್ರೆ ನೀವ್ ಇನ್ನೇನೋ ಹೇಳ್ತಿದ್ದೀರಾ. ಧಾರೆ ಸೀರೆಯಲ್ಲಿ ನಾನು ಹೇಗೆ ಕಾಣ್ತೀನಿ ಅಂತ ನಾನು ನೋಡ್ಲೇಬೇಕು. ಅತ್ತೆ, ನಾನು ಮಾತಾಡ್ತೀನಿ ಕೊಡಿ. ನೋಡು, ಧಾರೆ ಸೀರೆ ಉಟ್ಕೋತೀನಿ ಅಂತಿದ್ದಾಳೆ, ನೀನೇ ಒಂದು ಮಾತು ಹೇಳಮ್ಮ ಅವಳಿಗೆ. ಹಲೋ ಪೂರ್ವಿ, ನನಗೆ ಒಬ್ರು ಡಿಸೈನರ್ ಗೊತ್ತು. ಇಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಸೀರೆ ಉಟ್ಕೋಬೇಕು ಅಂತಿದ್ದಾಳೆ. ಅವ್ವ, ನೀಲು ಹೋಗೋಳೆಲ್ಲ ಮಾತಾಡ್ತಾರೆ, ಸುಮ್ಕಿರವ. ಪೂರ್ವಿ, ಹಾ ಅಕ್ಕ, ನಿನಗೆ ನಿನ್ ಧಾರೆ ಸೀರೆಲಿ ಹೇಗ್ ಕಾಣಿಸ್ತೀನಿ ಅಂತ ನೋಡ್ಕೊಳ್ಳೋ ಆಸೆನಾ? ಹೌದಕ್ಕ. ಅಮ್ಮನೂ ಬೇಡ ಅಂತಿದ್ದಾರೆ, ನೋಡಿದ್ರೆ ಅತ್ತೇನೂ ಬೇಡ ಅಂದ್ರು. ಪೂರ್ವಿ, ನೀನು ಈ ದೊಡ್ಡವ್ರನ್ನೆಲ್ಲ ಕೇಳ್ತಾ ಹೋದ್ರೆ ಅವ್ರು ಹಾಗೆ ಹೇಳೋದು. ನೀನೊಂದು ಕೆಲಸ ಮಾಡು, ಯಾರಿಗೂ ಹೇಳಕ್ ಹೋಗ್ಬೇಡ. ನಿನ್ ಪಾಡೆಗೆ ನೀನು ಉಟ್ಕೊಂಡು ಕನ್ನಡಿ ಮುಂದೆ ಹೇಗ್ ಕಾಣಿಸ್ತೀಯ ಅಂತ ನೋಡ್ಕೋ. ಪೂರ್ವಿ, ನನಗೆ ಅರ್ಥ ಆಗುತ್ತೆ. ಐ ಮೀನ್, ಈ ಥರ ಮೂಮೆಂಟ್ಸ್ ಎಲ್ಲ ಪ್ರತಿಯೊಂದು ಹೆಣ್ಣಿನ ಲೈಫಲ್ಲೂ ಒಂದೇ ಸಲ ಬರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್. ನೀನು ನಿನ್ನ ಧಾರೆ ಸೀರೆನಲ್ಲಿ ಹೇಗೆ ಕಾಣಿಸ್ತೀಯಾ, ಆಮೇಲೆ ಮದುವೆ ಮಂಟಪದಲ್ಲಿ ಹೇಗಿರ್ತೀಯ, ಪ್ರತಿಯೊಂದನ್ನು ಆರಾಮಾಗಿ ಇಮ್ಯಾಜಿನ್ ಮಾಡಿಕೊಂಡು ಎಂಜಾಯ್ ಮಾಡು, ಓಕೆನಾ? ಹೌದು ಅಕ್ಕ, ನೀವು ಹೇಳ್ತಿರೋದು ನಿಜಾನೇ. ಥ್ಯಾಂಕ್ ಯು ಸೋ ಮಚ್. ಖುಷಿ ಪಡು ಪೂರ್ವಿ, ನೀನು ಇನ್ನಷ್ಟು ಖುಷಿ ಪಡು. ನೀನು ಇಷ್ಟೆಲ್ಲ ಆಸೆ ಇಟ್ಕೊಂಡ್ರೇನೆ ಅಲ್ವಾ ಸಿದ್ದು ಮತ್ತಷ್ಟು ಪ್ರಾಬ್ಲಮ್ಸಿಗೆ ಸಿಗಾಕೊಳ್ಳೋದು. ಏನಿದು ಇಷ್ಟು ಹೋಗ್ಬಿಟ್ರಲ್ಲ ಚಿಕ್ಕಿ, ನೋಡ್ಕೊಂಬರ್ಲಾ? ಕೂತಿರು ಇಲ್ಲೇ. ಚಿನ್ನು ಮರಿ, ಚಿನ್ನು ಮರಿ.